ಸೊ ಗೈಸ್, ಟ್ರಾಫಿಕ್ ವೈಲೇಷನ್ಸ್ಗಳ ಚಾಲಾನ್ಗಳೇನಿರುತ್ತೆ ಅದ್ರ ಮೇಲೆ ಕರ್ನಾಟಕ ಗೌರ್ಮೆಂಟ್ ಏನಿದೆ ನಿಮಗೆ 50% ಡಿಸ್ಕೌಂಟ್ ಆಫರನ್ನು ಕೊಟ್ಟಿದೆ. ನಿಮ್ಗೆ ಗೊತ್ತಿರೋ ವಿಷಯನೇ, ನಾನು ಅದ್ರ ಬಗ್ಗೆ ಲಾಸ್ಟಲ್ಲಿ ವಿಡಿಯೋನು ಮಾಡಿದ್ದೆ, ನೀವು ಎಲ್ಲರೂ ನೋಡಿರ್ತೀರ. ಬಟ್ ಅದರಲ್ಲಿ ಸುಮಾರು ಕ್ವಶನ್ಸ್ಗಳು ಬರ್ತಾ ಇದೆ. ಯಾವ ರೀತಿ ಆಫರ್ ಅಪ್ಲೈ ಆಗುತ್ತೆ, ಯಾವ ರೀತಿ ಆನ್ಲೈನನ್ನು ಪೇ ಮಾಡೋದು ಈ ಒಂದು ಆಫರ್ ಪೀರಿಯಡಲ್ಲಿ 21ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಇದು ಕಂಟಿನ್ಯೂಸ್ನ ಆಗಿ ಜುಲೈ 10ನೇ ತಾರೀಕು ಅಂದರೆ ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೂ ಇರುತ್ತೆ. ರೈಟ್, ಸರಿ, ಸುಮಾರು 20 ದಿವಸ ಇದು ಕಂಟಿನ್ಯೂಸ್ ಆಗಿ ಆಫರ್ ಇರುತ್ತೆ. ಈ ಆಫರಲ್ಲಿ ನೀವು ಏನಿದೆ ನಿಮ್ಮ ಒಂದು ಚಲಾನ್ಗಳು ಎಷ್ಟೇ ಇದ್ದರೂ ಕೂಡ ಅದನ್ನು 50% ಡಿಸ್ಕೌಂಟಲ್ಲಿ ನೀವು ಪೇ ಮಾಡ್ಬೋದು. ಆನ್ಲೈನ್ ಮುಖಾಂತರನೇ ಮಾಡ್ಬೋದು, ಅಥವಾ ಇಲ್ಲ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ ಇದ್ದರೆ ಪೊಲೀಸ್ ಸ್ಟೇಷನಲ್ಲಿ ಹೋಗೂ ಕೂಡ ನೀವು ಅದರಲ್ಲಿ ಪೇನ ಮಾಡ್ಬೋದು. ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಅವಶ್ಯಕತೆ ಏನಿಲ್ಲ, ಆನ್ಲೈನ್ ಕೂಡ ಮಾಡ್ಬೋದು. ಕರ್ನಾಟಕ ಒನ್ ವೆಬ್ಸೈಟ್ನಲ್ಲಿ ಈಸಿಯಾಗಿ ಆನ್ಲೈನ್ ಮಾಡ್ಬೋದು. ಇಲ್ಲ ನೀವು ಎಲ್ಲಾದರೂ ಆನ್ ದ ವೇ ಇದ್ದೀರಾ, ಎಲ್ಲಾದರೂ ಪೊಲೀಸ್ ಅವ್ರು ನಿಂತಿದ್ದಾರೆ ಚೆಕಿಂಗ್ಗೆ, ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಅದನ್ನು ಪೇನು ಮಾಡ್ಬೋದು. ಚೆಕ್ ಮಾಡಿಸ್ಬಿಟ್ಟು ಅವ್ರಿಗೆ ಕೇಳಿ ಅಲ್ಲೂ ಕೂಡ ಏನಿದೆ ಅವ್ರು ಎಷ್ಟಿದೆ ಅಷ್ಟನ್ನು ಪೇ ಮಾಡ್ಬೋದು. ಇಲ್ಲ ನೀವು ಎಲ್ಲನೂ ಪೇ ಮಾಡಂತ ಏನು ಅವ್ರು ಹೇಳೋದಿಲ್ಲ. ನಿಮ್ಮ 10 ಇದೆ ಅಂತ ಅನ್ನೋದು, ಇಲ್ಲ 5 ಇದೆ ಅಂತ ಹೇಳಿ, 5 ನಿಮ್ಮದು ವೈಲೇಷನ್ ಇದ್ದರೆ ಅದರಲ್ಲಿ ನೀವು 2 ಅಥವಾ 3 ಪೇ ಮಾಡ್ತಾಯಿದ್ದೀರಿ. ಇವಾಗ ಅಷ್ಟೇ 3 ಪೇ ಮಾಡ್ತಾಯಿದ್ದೀನಿ, ಇನ್ನು 2 ಬ್ಯಾಲೆನ್ಸ್ ಇರಲಿ, ನಾನು ನೆಕ್ಸ್ಟ್ ಮಾಡ್ಕೊತೀನಿ ಇನ್ನೊಂದು 10 ದಿವಸ 5 ದಿವಸ ಬಿಟ್ಟು ಅಂದರು. ಆ ರೀತಿಯೂ ಕೂಡ ಮಾಡ್ಬೋದು. ನಿಮಗೆ ಎಂಟಾರು ಒಂದೇ ಸರಿ ಪೇ ಮಾಡಂತ ಅವ್ರೇನು ಫೋರ್ಸ್ ಮಾಡೋದಿಲ್ಲ. ರೈಟ್, ಸೊ ಇಲ್ಲ ನೀವು ಅದಕ್ಕಿಂತ ಎಲ್ಲ ಒಂದು ಈಸಿ ಸ್ಟೆಪ್ ಅಂತಂದರೆ ನೀವು ಆನ್ಲೈನೇ ಮಾಡ್ಬೋದು. ಕರ್ನಾಟಕ ಒನ್ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಅಲ್ಲಿಂದನೇ ನೀವು ಆನ್ಲೈನ್ ಮಾಡ್ಬೋದು. ಸೊ ಅದು ಹೇಗಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಓದೋದಂದರೆ, ಸುಮಾರು ಜನ ಕೇಳ್ತಾಯಿದ್ರು ಆಫರ್ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಹೌದು, ಆಫರ್ ಏನಿರುತ್ತೆ, ನಿಮ್ಮ ಒಂದು ವೈಲೇಷನ್ಸ್ ಏನಿರುತ್ತೆ ಅದರಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ನೀವೇನು ಪ್ರಮೋಷನ್ ಕೋಡ್ ಗೀಡ್ ಅಪ್ಲೈ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಅದಕ್ಕೆ. ಆಲ್ರೆಡಿ ಅಂದರೆ ನಿಮಗೆ ಒಂದು 500 ರೂಪಾಯಿ ಇತ್ತು ಅಂತಂದರೆ ಅದು 250 ಆಗಿರುತ್ತೆ. 1000 ರೂಪಾಯಿ ಇತ್ತು ಅಂದರೆ ಅದು 500 ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಸೊ ಅದನ್ನು ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಗಿದೆ ಅಂತ ಫುಲ್ ಡೀಟೇಲ್ಸ್ ನಾನು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಯಾವ ರೀತಿ ಪೇ ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಫುಲ್ ಗೈಡ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಸೊ ಗೈಸ್, ಫಸ್ಟ್ ನೀವು ಆನ್ಲೈನನ್ನು ಪೇ ಮಾಡಬೇಕು ಅಂತಂದರೆ ಕರ್ನಾಟಕ ಒನ್ನಿಂದ ಫಸ್ಟ್ ನೀವು ಟ್ರಾಫಿಕ್ ಫೈನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಗೂಗಲ್ ಓಪನ್ ಮಾಡ್ಕೊಳ್ಳಿ, ಕರ್ನಾಟಕ ಒನ್ ಅಂತ ಹಾಕಿ ಅದರಲ್ಲಿ. ರೈಟ್, ಕರ್ನಾಟಕ ಒನ್ ಅಂತ ಹಾಕಿದ್ರೆ ಕರ್ನಾಟಕ ಒನ್ ಫಸ್ಟ್ ವೆಬ್ಸೈಟೇ ಬರುತ್ತೆ. ಇದರಲ್ಲಿ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಏನು ಅಂತಂದರೆ ಇದರಲ್ಲಿ OTP ಹಾಕಬೇಕಾಗುತ್ತೆ ನಿಮಗೆ ಚೆಕ್ ಮಾಡೋಕ್ಕೋಸ್ಕರ. ನಿಮ್ಮ ಫೈನ್ ಎಷ್ಟಿದೆ ನಿಮ್ಮ ಗಾಡಿ ಮೇಲೆ ಅನ್ನೋದು ಇದರಲ್ಲಿ ನೀವು ಫ್ರೀ ಆಫ್ ಕಾಸ್ಟು ಚೆಕ್ ಮಾಡ್ಬೋದು. ಯಾವುದೇ ಪ್ರೈವೇಟ್ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಇದು ಗೌರ್ಮೆಂಟ್ ವೆಬ್ಸೈಟು, ಇದನ್ನೇ ಯೂಸ್ ಮಾಡಿ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ, ಇದು ಅಫಿಷಿಯಲ್ ವೆಬ್ಸೈಟು. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು 3 ಬಾರ್ ಡಾಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡು. ಅದರಲ್ಲಿ ಕ್ಲಿಕ್ ಮಾಡಿದಂಗೆ ಇಲ್ಲಿ ನೋಡಿ ಕ್ವಿಕ್ ಪೇ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ಇಲ್ಲಿ ನೋಡಿ ಕಲೆಕ್ಷನ್ ಆಫ್ ಟ್ರಾಫಿಕ್ ಪೊಲೀಸ್ ವೈಲೇಷನ್ ಫೈನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಏನು ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಇದರಲ್ಲಿ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಯಾವುದೇ ನಂಬರ್ ಹಾಕ್ಬೋದು, ರಿಜಿಸ್ಟರ್ ನಂಬರ್ ಇರಲಿ ಅಥವಾ ಇಲ್ಲದೇ ಇರಲಿ, ಯಾವುದೇ ನಂಬರ್ ಹಾಕಿ ಜಸ್ಟ್ OTPಗೋಸ್ಕರ ಇಲ್ಲಿ ಒಂದು ನಂಬರನ್ನು ಹಾಕಬೇಕಾಗುತ್ತೆ. ಆ OTP ಬರುತ್ತೆ, ಆ OTPಯನ್ನು ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಏನಿದೆ ಅಲ್ಲಿ ಹಾಕಿ ವೆರಿಫೈ ಮಾಡಿ. ನಂದು ಬಂದಾಗಿದೆ 5139. ರೈಟ್, ಸೊ 5139 ಅಂತಿದೆ, 5139 OTP. ಇಲ್ಲಿ ವ್ಯಾಲಿಡೇಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಒಳಗಡೆ ವೆಬ್ಸೈಟಲ್ಲಿ ರೀಚ್ ಆಗ್ತೀರ ನೀವು. ಇಲ್ಲಂದ್ರೆ ಏನು ಅಫಿಷಿಯಲಿ ನಿಮ್ಮ ನಂಬರನ್ನು ಹಾಕ್ಬೋದು. ಒಂದು ನೋಟಿಸ್ ನಂಬರು, ಇದು ನೋಟಿಸ್ ಆದರೂ ಏನಾದರೂ ಕಳಿಸಿದರೆ ನಿಮಗೆ ಆ ನೋಟಿಸ್ ನಂಬರ್ ಹಾಕಿ ಚೆಕ್ ಮಾಡ್ಬೋದು. ಇದರಲ್ಲಿ ಇಮೇಜ್ ಚೆಕ್ ಮಾಡೋಕ್ಕೋಸ್ಕರ, ವೈಲೇಷನ್ ಇಮೇಜ್ ಚೆಕ್ ಮಾಡೋಕ್ಕೋಸ್ಕರ. ಇಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಗಾಡಿ ನಂಬರು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ರಿಜಿಸ್ಟರ್ ನಂಬರನ್ನು ಹಾಕಿದ್ದೆ. ಆ ರಿಜಿಸ್ಟರ್ ನಂಬರ್ ಅಂದರೆ ರ್ಯಾಂಡಮ್ಲಿ ಹಾಕಿದ್ದೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಸಿ, ಫಸ್ಟ್ ನಾವು ಅದನ್ನು ನೋಡೋಣ ಆ ವಿಡಿಯೋನ, ಆಮೇಲೆ ಇದನ್ನು ಚೆಕ್ ಮಾಡೋಣ. ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಯೂಟ್ಯೂಬಲ್ಲಿ ಓಪನ್ ಮಾಡ್ಕೊಳ್ಳೋಣ. ನನ್ನ ಚಾನಲಲ್ಲಿ ಹೋದರೆ ಅದರಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಆ ವಿಡಿಯೋದಲ್ಲಿ. ಚೆಕ್ ಮಾಡೋಣ ಇರಿ. ಟೆಕ್ ದೋಸ್ತ್ ಕನ್ನಡ ಅಂತ ಸರ್ಚ್ ಮಾಡೋಣ. ಸರ್ಚ್ ಮಾಡಿ ಇದರಲ್ಲಿ ನನ್ನ ಚಾನಲಲ್ಲಿ ಹೋದರೆ ಇಲ್ಲಿ ನೋಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಿದೆ ಇದು, ಇದರಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ. ಒಂದು ಸೆಕೆಂಡ್, ಆ್ಯಡ್ ಸ್ಕಿಪ್ ಮಾಡೋಣ. ಸೊ ಇದರಲ್ಲಿ ತೋರಿಸಿದ್ರೆ ನಿಮಗೆ ಲಾಸ್ಟಲ್ಲಿ ನೋಡಿ, ಇದರಲ್ಲಿ ನಾನು ತೋರಿಸಿದ್ದೀನಿ. CC ಆಫ್ ಮಾಡೋಣ. ಇಲ್ಲಿ ನೋಡಿ, ರೈಟ್, ನೀವು ಇಲ್ಲಿ ಫೈನು ಯಾವ ರೀತಿ ಚೆಕ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸಿನಿ. ಇದರಲ್ಲಿ ಈ ಗಾಡಿ ನಂಬರಲ್ಲಿ ಯಾವ ಗಾಡಿ ನಂಬರ್ ಹಾಕಿದ್ದೆ ನಾನು, ಇಲ್ಲಿ ನೋಡಿ ಈ ಗಾಡಿ ನಂಬರ್ ತೋರಿಸ್ತೀನಿ ನಿಮಗೆ. ಫಸ್ಟು KA 53HN ಏನಿದೆ 9980.
ರೈಟ್ 9980 ಹಾಕಿದ್ದೆ. ಹಾಂ 9980 ಎಸ್ ಪಿಲನಿ ಅಂತ ಒಂದು ನಂಬರ್. ಇದು ರ್ಯಾಂಡಮ್ಲಿ ನಾವು ಸರ್ಚ್ ಮಾಡಿರೋದು ಲಾಸ್ಟ್ ವೀಡಿಯೋದಲ್ಲಿ. ಸೊ ಇಲ್ಲಿ ನೋಡಿ ಎಲ್ಲ ಫೈನ್ಗಳಷ್ಟಿದೆ, 500 ಇದೆ ಈ ವಿಡಿಯೋದಲ್ಲಿ ಅಲ್ವಾ. ನೋಡಿ ಯಾಕಂದರೆ ಇದೇ ಗಾಡಿ ನಾವು ಇವಾಗ ಸರ್ಚ್ ಮಾಡೋರು ಇದ್ದೀವಿ, ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಳಿ ಫಸ್ಟ್. ಎಲ್ಲ 500 ಇದೆ ಅಲ್ವಾ, ರೈಟ್ ನೋಡಿದ್ರಾ. ಸೊ ಇವಾಗ ತಿರ್ಗಾ ನಾವು ಬ್ಯಾಕ್ ಹೋಗೋಣ ಸೈಡಿಗೆ, ರೈಟ್ ತಿರ್ಗಾ ಬ್ಯಾಕ್ ಬರೋಣ ಸೈಟ್ಗೆ. ಬಂದಾದಮೇಲೆ ಅದೇ ನಂಬರ್ನ ಸೇಮ್ ಆಗಿ ಹಾಕೋಣ ಇಲ್ಲಿ, KA 53 HN 9980 ಇಲ್ಲಿ ಬಂದುಬಿಡ್ತು ನೋಡಿ, ರೈಟ್ HN 9980. ಸೊ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಅದೇ ನೇಮು ಎಸ್ ಪಳನಿ ಅಂತ ಯಾವುದೋ ಹೆಸರಿದೆ, ರೈಟ್. ಲಾಸ್ಟ್ ಟೈಮ್ ಕೂಡ ನಾವು ರ್ಯಾಂಡಮ್ಲಿ ಸರ್ಚ್ ಮಾಡಿದ್ದೀವಿ ಇದು ನಂಬರ್ನ ಲಾಸ್ಟ್ ವೀಡಿಯೋದಲ್ಲಿ. ನೀವು ನೋಡಿಲ್ಲ ಅಂದರೆ ಫುಲ್ ವಿಡಿಯೋ ನೋಡಿ ಅದನ್ನು. ಆ ರ್ಯಾಂಡಮ್ ನಂಬರ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅಷ್ಟೆಲ್ಲ ಫೈನ್ ಡೀಟೇಲ್ಸ್ ಬಂದಾಗಿರುತ್ತೆ. ಸೊ ಇದರಲ್ಲಿ ನೋಡಿ ಇವಾಗ ಮೊದಲೇನಿತ್ತು ಎಲ್ಲ 500 ತೋರಿಸ್ತಾ ಇತ್ತಾ. ಸೊ ಇವಾಗ ಇದೆಲ್ಲ ರೈಟ್ ಲೆಫ್ಟಿಗೆ ತೊಗೊಳ್ಳೋಣ. ಇಲ್ಲಿ ನೋಡಿ 250, ರೈಟ್. ಎಲ್ಲ ವೈಲೇಷನ್ಸ್ ಎಷ್ಟಿದೆ, 14-15 ವೈಲೇಷನ್ಸ್ ಇದೆ ಇವು. ಇದರಲ್ಲಿ ಎಷ್ಟಿದೆ ಅಂದರೆ 250 ಆಗಿದೆ. ಇದು 500 ಆ್ಯಕ್ಚುಲಿ. ನೋಡಿ ಏನಂದರೆ ರೈಡರ್ ನಾಟ್ ವೇರಿಂಗ್ ಪ್ರೊಟೆಕ್ಟಿವ್ ಹೆಡ್ ಗೇರ್ ಅಂತಂದರೆ ಅದೇ ಹೆಲ್ಮೆಟು. ಆ ಹೆಲ್ಮೆಟ್ ಹಾಕೋದಕ್ಕೆ 500 ರೂಪಾಯಿ ಫೈನ್ ಇತ್ತು, ಅದು ಇವಾಗ 250 ಆಗಿದೆ. ಅಂದರೆ ಆಟೋಮೆಟಿಕ್ ಇದು ಆಫರು ಅಪ್ಲೈ ಆಗಿದೆ 50% ಡಿಸ್ಕೌಂಟ್ನಲ್ಲಿ. ಇಲ್ಲಿ ನೀವು ಇಮೇಜ್ ನೋಡಬೇಕು ಅಂದರೆ ಇದ್ರ ವ್ಯೂ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಜ್ ಬಂದುಬಿಡುತ್ತೆ ನೋಡಿ, ಇಲ್ಲಿ ಅವರು ಹೆಲ್ಮೆಟನ್ನು ಹಾಕಿಲ್ಲ, ರೈಟ್. ಸೊ ಈ ರೀತಿ ಬರುತ್ತೆ. ಅದು 500 ಇತ್ತು, ಇವಾಗ ಅದು 250 ಆಗಿದೆ. ಸೊ ಎಲ್ಲನೂ ನೋಡಿ 500 ಇತ್ತು, ಅದು ಇವಾಗ 250 ಆಗಿದೆ. ಎಲ್ಲನೂ 250 ಆಗಿದೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ನಿಮ್ಮ ಒಂದು ಆಫರ್ ಏನಿದೆ 50% ಡಿಸ್ಕೌಂಟ್ ಆಫರ್, ಅದು ಆಟೋಮೆಟಿಕ್ ಅಪ್ಲೈ ಆಗಿರುತ್ತೆ. ನೀವು ಅದಕ್ಕಾಗಿ ಸ್ಪೆಷಲಾಗಿ ಯಾವುದೇ ಕೋಡು ಆ ಥರ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ, ಏನಿಲ್ಲ. ನಿಮ್ಮ ಗಾಡಿ ಮೇಲೆ ವೈಲೇಷನ್ಸ್ ಇತ್ತು ಅಂತಂದರೆ ಆ ಟ್ರಾಫಿಕ್ 1000 ರೂಪಾಯಿ ಇತ್ತು ಅಂದರೆ 500 ಆಗಿರುತ್ತೆ ಆಟೋಮೆಟಿಕ್. ಈ 50% ಡಿಸ್ಕೌಂಟ್ ಸ್ಕೀಮಲ್ಲಿ 500 ರೂಪಾಯಿ ಇತ್ತು ಅಂತಂದರೆ 250 ಆಗಿರುತ್ತೆ. ದ್ಯಾಟ್ಸ್ ಇಟ್, ರೈಟ್. ಆಯಿತು, ಅಷ್ಟೇ, ಇನ್ನೇನಿಲ್ಲ. ನೀವು ಆಫರ್ ಏನು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನು ಅಂತಂದರೆ ನಿಮಗೆ ಎಷ್ಟು ಪೇ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದರಲ್ಲಿ ಎಲ್ಲ ಪೇ ಮಾಡಬೇಕಾ, ಒಂದು ಪೇ ಮಾಡಬೇಕಾ? ಸೊ ನೋಡಿ ಇವಾಗ ನಾನು 2 ಸುಮ್ಮನೆ ಪೇ ಮಾಡೋದಿಲ್ಲ ನಾನು, ಬಟ್ ನಾನು ಸೆಲೆಕ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ 3 ಸೆಲೆಕ್ಟ್ ಮಾಡಿದ್ದೀನಿ, ರೈಟ್. 3 ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲ ಎಷ್ಟು ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಅಷ್ಟು. 1 2 3 4 5 6 ಸೆಲೆಕ್ಟ್ ಮಾಡೋಣ, ರೈಟ್. 6 ಸೆಲೆಕ್ಟ್ ಬೇಡ, 2 ಸಾಕು. 2 ಸೆಲೆಕ್ಟ್ ಮಾಡೋಣ ಅಂದರೆ ಈಸಿ ನಮಗಿರುತ್ತೆ ಲೆಕ್ಕ ಮಾಡೋಕ್ಕೆ, ಆಯ್ತು. 250 ಎಷ್ಟು 500 ಆಗಬೇಕಲ್ವಾ. 2 ವೈಲೇಷನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ನೋಡೋಣ ಬನ್ನಿ ಮೇಲೆ ಎಷ್ಟಿದೆ ಅಂತ ಫೈನು, ರೈಟ್. ನೋಡಿ ಇಲ್ಲಿ ಬಂತು ಅಮೌಂಟ್ ಟು ಬಿ ಪೇಯ್ಡ್ ಎಷ್ಟು 500. ವೈಲೇಷನ್ ಎಷ್ಟು ಸೆಲೆಕ್ಟ್ ಮಾಡಿರೋದು 2ಕ್ಕೆ ಎಷ್ಟು ಆಗಬೇಕಾಗಿತ್ತು 1000, 500 ಆಗಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ಎಷ್ಟಾಗಿದೆ 500, ಅಂದರೆ 50% ಡಿಸ್ಕೌಂಟ್ ಸಿಕ್ಕಿದೆ ಅಲ್ವಾ, ಆ ಥರ. ಸೊ ನಿಮ್ಮ ವೈಲೇಷನ್ ಇನ್ನೂ ನೋಡಬೇಕಂತಂದರೆ ಇಲ್ಲಿ ನೀವು ವ್ಯೂ ಡಿಜಿಟ್ಯಾಬ್ ವೈಲೇಷನ್ ಇಮೇಜ್ ಅಂತ ಇನ್ನೊಂದು ಸರಿ ಕ್ಲಿಕ್ ಮಾಡಿ ನೋಡ್ಬೋದು, ಒಂದೊಂದು ಸಪ್ರೇಟಾಗಿ. ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ರಾಜರು ಪೇ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಗೇಟ್ವೇ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಅದನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಏನಂದರೆ UPI ಯಾವ್ದು UPI ಯೂಸ್ ಮಾಡ್ತೀರಾ ಅಥವಾ ನೆಟ್ ಬ್ಯಾಂಕಿಂಗ, ಕ್ರೆಡಿಟ್ ಕಾರ್ಡ, ಡೆಬಿಟ್ ಕಾರ್ಡ ಎಲ್ಲನೂ ಯೂಸ್ ಮಾಡ್ಬೋದು ನೀವು ಇದರಲ್ಲಿ. ಸೊ ಎಲ್ಲರೂ ಇವಾಗ ಇವತ್ತಿನ ದಿನದಲ್ಲಿ ಏನಂದರೂ UPI ಯೂಸ್ ಮಾಡ್ತಾರೆ. UPIನ ಯೂಸ್ ಮಾಡಿ UPI ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ UPI ಸೆಲೆಕ್ಟ್ ಮಾಡ್ಕೊಂಡಿದ್ದಂಗೆ ನಿಮ್ಗೆ ಏನಾಗ್ತದೆ ಅಂದರೆ ನೆಕ್ಸ್ಟು ಅಮೌಂಟ್ ತೋರಿಸುತ್ತೆ. ಇಲ್ಲಿ ಪೇಬಲ್ ಅಮೌಂಟ್ ಎಷ್ಟು ಅಂತ ತೋರಿಸುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ಐ ಹ್ಯಾವ್ ರೀಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡು ನೀವು ಸೆಲೆಕ್ಟ್ ಮಾಡಿದ್ರೆ ವೈಲೇಷನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನಿಮ್ಮದು ಎಷ್ಟಿರುತ್ತೆ ಅಷ್ಟು ನೀವು ಎಷ್ಟು ಪೇ ಮಾಡ್ಬೇಕು ಅಂದ್ಕೊಂಡಿರ್ತೀರ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು, ರೈಟ್. ಕ್ಲಿಕ್ ಮಾಡ್ಕೊಂಬಿಟ್ಟು ಪೇನ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ನೋಡಿ 500 ಇತ್ತು, 750 ಬಂತು, 1000 ಆಯಿತು, 250 ಆಯಿತು. ಸೊ ಈ ರೀತಿ ಇಲ್ಲಿ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಮಾಡಬೇಕು ಅಂದರೆ ಅಂದರೆ ಕೆಳಗಡೆ ಮೇಲೆ ಬಂದುಬಿಡಿ. ಸೊ ಫುಲ್ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನೋಡಿ ಕೆಳಗಡೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇದೆ, ರೈಟ್, ಕಾಣಿಸುತ್ತಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೇಳುತ್ತೆ karnataka.gov.in ಸೇ ಸೊ ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತ ಕೇಳುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಟ್ರಾನ್ಸಾಕ್ಷನ್ ಅಂದರೆ ನೀವು ಆನ್ಲೈನ್ನೇ ಪೇ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಕೇಳಲಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡಿ ನಿಮ್ಮದು ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ, ಆಮೇಲೆ ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಹಾಕಿದರೆ ಹಾಕಿ, ಆಪ್ಷನಲ್ಲಿ ಇರುತ್ತೆ. ಇಲ್ಲಾಂದರೆ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಆಪ್ಷನ್ ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ನಿಮಗೆ ಸುಮಾರು ಬರುತ್ತೆ, GPayನೂ ಬರುತ್ತೆ, ಆಮೇಲೆ ಫೋನ್ಪೇನೂ ಬರುತ್ತೆ, ಸುಮಾರು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ ಅದರಲ್ಲಿ, ರೈಟ್. ಸೊ ಯಾವುದನ್ನ ಒಂದು ನೀವು ಸೆಲೆಕ್ಟ್ ಮಾಡ್ಕೊಬೋದು.
ಸೊ ಒಂದು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ನೋಡಿ ನಾನು ಫೋನ್ಪೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಾನು ಪೇ ಮಾಡೋದಿಲ್ಲ, ಎನಿವೇ ನಾನು ಪೇ ಮಾಡೋದಿಲ್ಲ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆ್ಯಕ್ಚುಲಿ ನನ್ನದು ರೆಕಾರ್ಡಿಂಗ್ ಇದರಲ್ಲಿ ಸ್ವಲ್ಪದು ಬ್ಲ್ಯಾಂಕ್ ಬರುತ್ತೆ, ಇನ್ನು ಏನಾದರೂ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಬ್ಲ್ಯಾಂಕ್ ಬರುತ್ತೆ. ಸೊ ನೀವು ಕಾಣಿಸಿದ್ರೆ ಒಳ್ಳೆಯದು. ನೋಡೋಣ, ನಾನು ಎಡಿಟಿಂಗಲ್ಲಿ ನೋಡ್ತೀನಿ. ಸೊ ಇಲ್ಲಿ ಏನು ಬರುತ್ತೆ, ಅಮೌಂಟ್ ಬರುತ್ತೆ, ನೀವು ಎಷ್ಟು ಸೆಲೆಕ್ಟ್ ಮಾಡಿದ್ರೆ ಆಮೇಲೆ ಪೇ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಏನಿದೆ ಪೇನ ಮಾಡ್ಬೋದು. ಸದ್ಯಕ್ಕೆ ನಾನು ಪೇ ಮಾಡ್ತಾಯಿಲ್ಲ, ತಿರ್ಗಿ ಬ್ಯಾಕ್ ಬರ್ತಾಯಿದ್ದೀನಿ. ಇಲ್ಲಿ ನೋಡಿ ಕನ್ಫರ್ಮೇಷನ್ ಬ್ಯಾಕ್ ಹೋಗ್ತಾ ಇದ್ದರೆ ಎಸ್ ಬ್ಯಾಕ್ ಹೋಗ್ತಾ ಇದ್ದೀನಿ. ಕ್ಯಾನ್ಸಲಿಂಗ್ ಪೇಮೆಂಟ್ ಅಂತ ಬರ್ತಾ ಇದೆ. ಸೊ ಕ್ಯಾನ್ಸಲ್ ಆಗುತ್ತೆ, ತಿರ್ಗಿ ಬ್ಯಾಕ್ ಬರುತ್ತೆ. ಸೊ ಈ ರೀತಿಯಾಗಿ ಅಂದರೆ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿದ್ರು ಕೂಡ ಅದರಲ್ಲಿ ಪೇಮೆಂಟ್ ಫೇಲ್ಡ್ ಆಗಿದೆ, ಯಾಕಂತಂದರೆ ನಾನು ಪೇ ಮಾಡಿಲ್ಲ, ಯಾಕಂದ್ರೆ ನಾನು ನಿಮ್ಗೆ ಜಸ್ಟ್ ತೋರಿಸಿದೆ ಅಷ್ಟೇ, ಇನ್ನೇನಿಲ್ಲ, ರೈಟ್. ಸೊ ತಿರ್ಗಿ ಬ್ಯಾಕ್ ಬಂದುಬಿಟ್ಟು ಆ ರೀತಿಯಾಗಿ ನೀವೇನಿದೆ ಆನ್ಲೈನ್ ಕೂಡ ಚೆಕ್ ಮಾಡ್ಬೋದು. ಆನ್ಲೈನ್ ಪೇ ಮಾಡಿದ್ರೆ ನಿಮ್ಮೊಂದು ರಿಸಿಪ್ಟ್ ಬಂದುಬಿಡುತ್ತೆ. ಏನಿದೆ ಒಂದು ವೇಳೆ ರಿಸಿಪ್ಟ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಇಮೇಲ್ ಹಾಕಿದ್ರೆ ನಿಮಗೆ ರಿಸಿಪ್ಟ್ ಬರುತ್ತೆ, ರೈಟ್. ಸೊ ಇಮೇಲ್ ಹಾಕಿರಿ, ಆಪ್ಷನಲ್ ಇದ್ದರೂ ಕೂಡ ನೀವು ಇಮೇಲ್ ಹಾಕಿ, ಆ ಇಮೇಲ್ಗೆ ನಿಮ್ಮೊಂದು ಬಿಲ್ ಬರುತ್ತೆ ನೀವು ಪೇ ಮಾಡಿದ್ರೆ ಅನ್ನೋದು. ಇನ್ ಕೇಸ್ ನೀವೇನಾದರೂ ಹೋಗಿ ಯಾರಾದ್ರೂ ಹಿಡಿದ್ರೆ ನಿಮ್ಗೆ ತೋರಿಸ್ಬೋದು ಅವರು, ಅಂದರೆ ನೀವು ಪೇ ಮಾಡಿದ್ದೀರ ಅಂದ್ಬಿಟ್ಟು ಅದು ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಹವೆವರ್ ನಿಮ್ಮದು ಏನು ಯಾವುದರಿಂದ ಪೇ ಮಾಡಿರ್ತೀರ ಅದು ಕೂಡ ಒಂದು ಸ್ಕ್ರೀನ್ ಶಾಟ್ ತೊಗೊಂಡಿಟ್ಕೊಳ್ಳಿ. ಸೊ ನಿಮಗೆ ಈಸಿ ಆಗುತ್ತೆ ಇನ್ ಕೇಸ್ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ. ಆಗೋದಿಲ್ಲ, ಅದು ಕ್ಲಿಯರಾಗಿ ಹೋಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಈ ರೀತಿಯಾಗಿ ನೀವು ಆನ್ಲೈನನ್ನು ಪೇ ಮಾಡ್ಬೋದು ಮತ್ತು ಆಫ್ಲೈನ್ ಕೂಡ ಹೋಗ್ಬೋದು. ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದ್ದರೆ ಅಲ್ಲಿ ಹೋಗಿ, ಇಲ್ಲ ಅಂತಂದರೆ ನೀವು ಆನ್ ದ ವೇ ಇದ್ದರೆ ಆನ್ ದ ವೇ ಮಾಡ್ಬೋದು. ನನಗೆ ಬೆಸ್ಟ್ ನಾನು ರೆಕಮೆಂಡ್ ಮಾಡೋದೇನು ಆನ್ಲೈನೇ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಓಕೆ, ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಅಂದರೆ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರು, ಯಾವ ರೀತಿ ಪೇ ಮಾಡಬೇಕು, ಯಾವ ರೀತಿ ಆಫರ್ನ ಅಪ್ಲೈ ಮಾಡಬೇಕು ಅಂದ್ಕೊಂಡ್ಬಿಟ್ಟು. ಸೊ ಆಫರ್ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅಪ್ಲೈ ಆಗಿರುತ್ತೆ. ಅಪ್ಲೈ ಆಗೇ ನಿಮ್ಗೆ ಅದು ಅಮೌಂಟ್ ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಅವೈಲೇಷನ್ಸಿ ಇದ್ದರೆ, ಒಂದು ವೇಳೆ ಇದ್ದರೆ, ಇಲ್ಲ ಅಂತಂದರೆ ಯಾವುದೇ ತೊಂದರೆ ಇಲ್ಲ, ಇದ್ದರೆ ನೀವು ಪೇನ ಮಾಡ್ಕೋಬೋದು ಗೈಸ್. ಓಕೆ, ಸೊ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇನ್ನೇನು ಮಾಡಬೇಕಂತ ನಿಮ್ಗೆ ಗೊತ್ತೇ ಇದೆ. ಎಸ್,